ಪ್ರತಿದಿನ ನನ್ನ ಗಂಡ ಕುಡಿದುಕೊಂಡು ಮನೆಗೆ ಬರುತ್ತಾನೆ. ಇದರಿಂದ ಮನೆಯಲ್ಲಿ ಜಗಳಗಳಾಗತ್ತೆ. ಬೆಳಿಗ್ಗೆ ಹೊತ್ತು ತುಂಬ ಚೆನ್ನಾಗಿ ಮಾತನಾಡುವ ನನ್ನ ಗಂಡ ಸಂಜೆ ಸಮಯದಲ್ಲಿ ಕುಡಿದುಕೊಂಡು ಮನೆಗೆ ಬಂದು ತುಂಬ ಹಿಂಸೆ ಕೊಡ್ತಾರೆ. ಮನೆಯಲ್ಲಿ ಹೆಂಡತಿ ಮಕ್ಕಳು ಅನ್ನೋದು ನೋಡ್ತೇನೆ ಕರುಣೆನೇ ಇಲ್ಲದೆ ಇರೋ ರೀತಿ ವರ್ತನೆ ಮಾಡ್ತಾರೆ. ಇಂತಹ ಕುಡಿತದ ಚಟವನ್ನು ಬಿಡಲು ಏನಾದರೂ ಪರಿಹಾರ ತಿಳಿಸ್ಕೊಡಿ ಅಂತ ಯಾರ್ಯಾರು ಅಂದ್ಕೊಂಡಿದ್ದೀರೋ, ಕೇಳಬೇಕು ಅಂದ್ಕೊಂಡಿದ್ರೆ ಇವತ್ತಿನ ವಿಡಿಯೋ ನಿಮಗಾಗಿ. ನಿಮ್ಮ ಗಂಡ ಅಥವಾ ನಿಮ್ಮ ಮಕ್ಕಳು ಕುಡಿತದ ಚಟಕ್ಕೆ ಸಿಲುಕಿಕೊಂಡರೆ ಖಂಡಿತವಾಗಿಯೂ ನೀವು ಈ ಪರಿಹಾರಗಳನ್ನು ಮಾಡಬೇಕು. ಅದರಲ್ಲಿ ಪ್ರಮುಖವಾಗಿರುವುದು ಏನು ಅಂತ ಹೇಳ್ತೀನಿ. ಇವತ್ತು ಸಿದ್ಧಿಮಂತ್ರಂ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಇಂತಹ ಅನೇಕ ಗೌಪ್ಯ ಸಮಸ್ಯೆಗಳಿದ್ದರೂ ಪರಿಹಾರಕ್ಕಾಗಿ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ. ಅವರು ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ಹೇಳ್ತಾರೆ. ದುಡ್ಡು ಚೆನ್ನಾಗಿ ಸಂಪಾದನೆ ಮಾಡುವವರಿಗಿಂತ ಕಡಿಮೆ ಸಂಪಾದನೆ ಇರುವವರೇ ಇಂತಹ ಚಟಕ್ಕೆ ದಾಸರಾಗಿರುತ್ತಾರೆ. ಎಲ್ಲ ದುಡ್ಡು ಬರೀ ಕುಡಿತದ ಚಟಕ್ಕೆ ಕಳೆಯುತ್ತಿದ್ದರೆ ಮನೆ ನಡೆಸೋದಾದರೂ ಹೇಗೆ? ಮನೆಯಲ್ಲಿ ಹೆಂಡತಿ ಮಕ್ಕಳು ಬೆಳೀತಾ ಇರ್ತಾರೆ, ಅವರಿಗೆ ಹೊಟ್ಟೆ ಬಟ್ಟೆ ಕಟ್ಟೋದು ಹೇಗೆ? ಕುಡಿತ ತಾನು ಕುಡಿಯುವುದಿಲ್ಲ, ಕುಡಿತವೇ ಅವನನ್ನು ಕುಡಿದುಕೊಂಡು ಬಿಟ್ಟಿರುತ್ತದೆ. ಅಂಥವರು ಈ ಒಂದು ಪರಿಹಾರ ಮಾಡಿದ್ರೆ ಸಾಕು, ನಿಮ್ಮ ಗಂಡ ಕುಡಿತವನ್ನು ಬಿಡುತ್ತಾನೆ, ಮಕ್ಕಳು ಕುಡಿತದ ಚಟವನ್ನು ಬಿಟ್ಟು ಬಿಡುತ್ತಾರೆ. ಆ ತಂತ್ರ ಯಾವುದು, ಅದನ್ನು ಹೇಗೆ ಮಾಡಬೇಕು ಅಂತ ಹೇಳ್ತೀನಿ ಕೇಳಿ. ಮೊದಲನೇದಾಗಿ ಒಂದು ತಾಮ್ರದ ಲೋಟ ಅಥವಾ ಪ್ಲಾಸ್ಟಿಕ್ ಲೋಟ ಇದ್ದರೆ ಸಾಕು, ಕಬ್ಬಿಣದ ಲೋಟ ಉಪಯೋಗಿಸಬೇಡಿ. ಅಥವಾ ತೆಂಗಿನಕಾಯಿ ಚಿಪ್ಪು, ಇವುಗಳನ್ನು ಉಪಯೋಗಿಸಿ ಒಂದು ಲೋಟ ನೀರನ್ನು ಅದಕ್ಕೆ ಹಾಕಬೇಕು. ಅದರ ಜೊತೆಗೆ ಈ 3 ಬೆಳ್ಳುಳ್ಳಿಯ ಹೆಸರುಗಳನ್ನು ಕತ್ತರಿಸಿ ಹಾಕಿ. ಮತ್ತು ಮನೆಯಲ್ಲಿ ಋಣಬಾಧೆಗಳು ತೀರಬೇಕು ಅಂತ ಆತ ಕುಡಿದುಕೊಂಡು ಮನೆಯಲ್ಲಿ ನಿದ್ರೆ ಮಾಡುವಾಗ ಒಂದು ಮುಷ್ಟಿ ಕಲ್ಲುಪ್ಪನ್ನು ಅವನ ಮುಖದಿಂದ ತಲೆಯವರೆಗೂ ಇಳಿಗೆ ತೆಗೆದು ಅದಕ್ಕೆ ಹಾಕಬೇಕು. ಅದಾದ ಮೇಲೆ ಒಂದು ವೀಳ್ಯದೆಲೆಯನ್ನು ಅದರ ಮೇಲೆ ಮುಚ್ಚಿಡಿ. ಅದರ ಕೆಳಭಾಗದಲ್ಲಿ ತಾಮ್ರದ ಲೋಟ ಅಥವಾ ತೆಂಗಿನ ಚಿಪ್ಪಿನ ಕೆಳಭಾಗದಲ್ಲಿ ಒಂದು ಕರ್ಪೂರವನ್ನು ಹಚ್ಚಬೇಕು. ಆ ಕರ್ಪೂರವೇ ಈ ಒಂದು ಪರಿಹಾರಕ್ಕೆ ಪ್ರಮುಖ ಕಾರಣವಾಗುತ್ತದೆ. ಆ ಕರ್ಪೂರ ಹಚ್ಚಿ ಉರಿಯುವಾಗ 9 ಲವಂಗಗಳನ್ನು ಸೇರಿಸಿ ಸುಡುತ್ತಾ ಬರಬೇಕು. ಪ್ರತಿಯೊಂದು ಲವಂಗಗಳು ಸುಡುವಾಗಲೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಆಗುವಂತಹ ಕಷ್ಟಗಳು, ನಿಮ್ಮ ಗಂಡನ ಒಂದು ಕುಡಿತದ ಚಟಗಳು, ಮಕ್ಕಳ ಕುಡಿತದ ದುರಭ್ಯಾಸಗಳು ಎಲ್ಲವೂ ಕಳೆದು ಹೋಗಲಿ ಅಂತ ಹೇಳುತ್ತಾ ಕರ್ಪೂರದ ಜೊತೆಗೆ ಲವಂಗವನ್ನು ಸುಡುತ್ತಾ ಬರಬೇಕು. 9 ಲವಂಗಗಳನ್ನು ಒಂದೊಂದಾಗಿ ಹಾಕುತ್ತಾ ಹೀಗೆ ಮಾಡಿ. ಸಂಪೂರ್ಣ ಭಸ್ಮವಾಗಿರುವಂತಹ ಆ ಲವಂಗದ ಬೂದಿಯನ್ನು ತೆಗೆದುಕೊಂಡು ಆ ನೀರಿಗೆ ಹಾಕಬೇಕು. ಅದನ್ನು ತೆಗೆದುಕೊಂಡು ಹೋಗಿ ಅವನ ತಲೆಯಿಂದ ಕಾಲವರೆಗೂ 9 ಇಳಿಯನ್ನು ತೆಗೆದು ಮನೆಯ ಹೊರಗಡೆ ಚೆಲ್ಲಿಬಿಡಿ. ಆ ವ್ಯಕ್ತಿ ಅದನ್ನು ದಾಟಿದ ಮೇಲೆ ನೋಡಿ ಖಂಡಿತವಾಗಿಯೂ ಕುಡಿತದ ಚಟವನ್ನು ಬಿಟ್ಟು ಬಿಡುತ್ತಾನೆ. ಈ ತಂತ್ರವನ್ನು ಮಾಡುವ ಮೊದಲು ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ಅವರು ಹೇಳಿದ ಹಾಗೆ ಮಾಡಿ. ಕುಡಿತ ನಿಮ್ಮನ್ನು ಬಿಟ್ಟು ಹೊರಟು ಹೋಗುತ್ತೆ, ಅದರ ವಾಸನೆ ಕಂಡ್ರೂ ಆಗೋದಿಲ್ಲ.